ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಲಿಕ್ಕೆ ಕ್ಷಣಗಣನೆ ಆರಂಭವಾಗಿರುವಂತದ್ದು ಡಿಕೆ ಶಿವಕುಮಾರ್. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಆಶೀರ್ವಾದ ಪಡ್ಕೊಂಡ್ರು, ಬಿಎಸ್ ಯಡಿಯೂರಪ್ಪನವರ ಆಶೀರ್ವಾದವನ್ನ ಪಡ್ಕೊಂಡ್ರು. ಈಗ ದೇವೇಗೌಡರ ಆಶೀರ್ವಾದಕ್ಕೆ ತೆರಳ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ದೇವೇಗೌಡರ ಪದ್ಮನಾಭನಗರ ನಿವಾಸದತ್ತ ಹೋಗ್ತಾ ಇದ್ದಾರೆ ಡಿಕೆ. ಎಚ್ಡಿಟಿ ವಿರುದ್ಧ ಸ್ಪರ್ಧಿಸಿ ಮೊದಲ ಚುನಾವಣೆ ಅವರು ಸ್ಪರ್ಧಿಸಿದ್ದೆ ಎಚ್.ಡಿ. ದೇವೇಗೌಡರ ವಿರುದ್ಧ 1985ರಲ್ಲಿ ಸಾತನೂರು ಕಾನ್ಸ್ಟಿಟ್ಯೂನ್ಸಿ ಇತ್ತು. ಅವಾಗ ಇನ್ನು 25 ವರ್ಷ ಆವಾಗ ಡಿಕೆ ಶಿವಕುಮಾರ್ ಅವರಿಗೆ ಆ ಸಂದರ್ಭದಲ್ಲೇ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ದೊಡ್ಡ ಲೀಡರ್ ಆಗಿದ್ದಂಥವರು ದೇವೇಗೌಡರು. ಆ ಟೈಮ್ನಲ್ಲೇ ಅವಾಗ ಸ್ಪರ್ಧೆ ಮಾಡಿ ತೊಡೆ ತಟ್ಟಿದ್ರು. ಅವತ್ತಿನಿಂದಲೂ ಕೂಡ ಅವರ ವಿರುದ್ಧನೇ ಹೋರಾಟ ಮಾಡಿಕೊಂಡು ಯಾವ ರೀತಿಯಾಗೆಲ್ಲ ಬೆಳವಣಿಗೆ ಕಂಡಿದ್ದಾರೆ ಡಿಕೆ ಶಿವಕುಮಾರ್ ಗೊತ್ತಿರುವಂತದ್ದು. ಇವತ್ತು ಖುದ್ದು ಅವರ ಮನೆಗೆ ಭೇಟಿ ನೀಡಿ ಆಶೀರ್ವಾದವನ್ನ ಪಡೆಯಲಿದ್ದಾರೆ ಡಿಕೆ ಶಿವಕುಮಾರ್. ಬಿಎಸ್ವೈ ಆಶೀರ್ವಾದದ ಬಳಿಕ ಎಚ್ಡಿಡಿ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ರಾಜ್ಯದ ಹಿರಿಯ ಮುಖ್ಯಮಂತ್ರಿಗಳು, ರಾಜ್ಯಕ್ಕೆ ಸೇವೆ ಸಲ್ಲಿಸಿದಂತ ಮಾಸ್ ಲೀಡರ್ಗಳು ಇವರು ಅವರ ನಿವಾಸಕ್ಕೆ ಹೋಗ್ತಾ ಇದ್ದಾರೆ. ಎಲ್ಲಾ ಮುಖ್ಯಮಂತ್ರಿಗಳ ನಿವಾಸ ಅಲ್ಲ, ಸ್ಪೆಷಲಿ ಮಾಸ್ ಲೀಡರ್ ಆಗಿದ್ದಂಥವರ ಎಚ್.ಡಿ. ದೇವೇಗೌಡರು, ಬಿಎಸ್ ಯಡಿಯೂರಪ್ಪನವರು ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗಿದ್ದಾರೆ. ಈಗ ಆಲ್ರೆಡಿ ಹೋಗಿ ಆಶೀರ್ವಾದವನ್ನ ಪಡ್ಕೊಂಡ್ಬಂದ್ರು. ಇವರೆಲ್ಲರೂ ಕೂಡ ಮಾಸ್ ಲೀಡರ್ ಆಗಿದ್ದಂಥವರು ಅವರ ಆಶೀರ್ವಾದವನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಶಾಸಕ ಈಶ್ವರ್ ಖಂಡ್ರೆಗೆ ಸಚಿವ ಸ್ಥಾನ ಫಿಕ್ಸ್ ಆಗಿದೆ. ಒಬ್ಬೊಬ್ಬರದ್ದನ್ನೇ ತೋರಿಸ್ತಾ ಇದ್ವಿ ಯಾರಿಗೆಲ್ಲ ಫಿಕ್ಸ್ ಆಗಿದೆ ಸಚಿವ ಸ್ಥಾನ ಅಂತ. 13 ಜನ. ಈಶ್ವರ್ ಖಂಡ್ರೆ ಅವರು ಕೂಡ ಅದರಲ್ಲೊಬ್ರು. ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲೂ ಕೂಡ ಸಚಿವರಾಗಿದ್ರು. ಈಗ ಮತ್ತೊಮ್ಮೆ ಡಿಕೆ ಗೌರ್ಮೆಂಟ್ ಅಲ್ಲೂ ಕೂಡ ಸಚಿವರಾಗ್ತಾ ಇದ್ದಾರೆ. ಈಶ್ವರ್ ಖಂಡ್ರೆಗೆ ಕರೆ ಮಾಡಿರುವಂತದ್ದು ಡಿಕೆ ಶಿವಕುಮಾರ್. ಸಂಜೆ ಪ್ರಮಾಣ ವಚನ ಸ್ವೀಕರಿಸುವಂತೆ ಕರೆಯನ್ನ ಕೊಡಲಾಗಿದೆ. ಈ ಮುಖಾಂತರ 3 ಲಿಂಗಾಯತ ಸಮುದಾಯಕ್ಕೆ ಸಚಿವ ಸ್ಥಾನ ಸಿಕ್ಕಂತೆ ಆಗ್ತಾ ಇದೆ. ಡಿಕೆ ಸಂಪುಟದಲ್ಲಿ ಮೊದಲ ಹಂತದಲ್ಲಿ ಇರುವ 13 ಜನದಲ್ಲಿ 3 ಜನ ಲಿಂಗಾಯತರು. ಆಕ್ಚುಲಿ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಶಾಸಕರು ಆಯ್ಕೆ ಆಗಿರುವಂತದ್ದೇ ಲಿಂಗಾಯತ ಸಮುದಾಯದಿಂದ. ಸುಮಾರು 35ಕ್ಕೂ ಹೆಚ್ಚು ಜನ ಲಿಂಗಾಯತ ಸಮುದಾಯದ ಶಾಸಕರೇ ಇದ್ದಾರೆ. 135ರಲ್ಲಿ 35ಕ್ಕೂ ಹೆಚ್ಚು ಜನ ಲಿಂಗಾಯತ ಸಮುದಾಯದ ಶಾಸಕರು. ಅವರಿಗೆ ಈಗ 3 ಸಚಿವ ಸ್ಥಾನ ಕೊಡಲಾಗ್ತದೆ. ಕಲ್ಯಾಣ ಕರ್ನಾಟಕ ಭಾಗಕ್ಕೇನೆ 2, ಶರಣಪ್ರಕಾಶ್ ಪಾಟೀಲ್ ಮತ್ತೆ ಈಶ್ವರ್ ಖಂಡ್ರೆ ಇಬ್ರು ಕೂಡ ಕಲ್ಯಾಣ ಕರ್ನಾಟಕ ಭಾಗದವರು. ಇನ್ನು ಎಂ.ಬಿ. ಪಾಟೀಲ್ ಒಬ್ರು, ಅವ್ರದ್ದು ಕಿತ್ತೂರು ಕರ್ನಾಟಕ ಬರುತ್ತೆ. ಸೊ 3 ಲಿಂಗಾಯತ ಸಮುದಾಯದಿಂದ. ಈಶ್ವರ್ ಖಂಡ್ರೆ ಅವರು 2008ರಿಂದ ಲೆಕ್ಕ ಹಾಕೊಂಡ್ರೆ 4 ಬಾರಿ ಶಾಸಕರು. ಅವರ ತಂದೆ ದೊಡ್ಡ ಹೆಸರನ್ನ ಮಾಡಿರುವಂತವರು ಅಲ್ಲಿ. ಇನ್ನು ಇವರು ಈಗ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಒಳ್ಳೆ ಕಾರ್ಯವನ್ನ ನಿರ್ವಹಿಸಿಕೊಂಡು ಬರ್ತಾ ಇದ್ದಾರೆ. ಇವ್ರ ಮಗ ಸಂಸದ ಈಶ್ವರ್ ಖಂಡ್ರೆ ಅವರ ಮಗ ಸಾಗರ್ ಖಂಡ್ರೆ ಅವರು. ಸೊ ಈಗ ಈಶ್ವರ್ ಖಂಡ್ರೆ ಅವರು ಮತ್ತೊಮ್ಮೆ ಸಚಿವರಾಗ್ತಾ ಇದ್ದಾರೆ. 2013ರ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಮುಖ್ಯಮಂತ್ರಿ ಆದಾಗಿನಿಂದಲೂ ಕೂಡ ಈಶ್ವರ್ ಖಂಡ್ರೆ ಅವರು ಸಚಿವರಾಗೇ ಇದ್ದಾರೆ. ಅದಾದ್ಮೇಲೆ ಕುಮಾರಸ್ವಾಮಿ ಅವರ ಗೌರ್ಮೆಂಟ್ ನಲ್ಲಿ, ತದನಂತರ ಸಿದ್ದರಾಮಯ್ಯನವರು ಮತ್ತೊಮ್ಮೆ 2ನೇ ಬಾರಿಗೆ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಈಗ ಡಿಕೆ ಶಿವಕುಮಾರ್ ಅವರ ಅಂಡರ್ ಕೂಡ ಇವರು ಸಚಿವರಾಗ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಅವರು 4 ಬಾರಿ ಶಾಸಕರು. 2008, 13, 18, 23. ನಾನು ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ. ಸಿದ್ದರಾಮಯ್ಯನವ್ರನ್ನ ಫಸ್ಟು ಹೋಗಿ ಭೇಟಿಯಾಗಿ ಮತ್ತೊಮ್ಮೆ ಆಶೀರ್ವಾದವನ್ನ ಪಡ್ಕೊಂಡ್ರು. ಈ ಸಂದರ್ಭದಲ್ಲಿ ಪರಮೇಶ್ವರ್ ಸಾಥ್ ಕೊಟ್ಟಿದ್ರು. ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಾಕಷ್ಟು ಜನ ಇದ್ರು. ಆರ್ ವಿ ದೇಶಪಾಂಡೆ, ಇನ್ನು ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರು, ಇವರೆಲ್ಲರೂ ಕೂಡ ಇದ್ರು. ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಡಿಕೆ ಸಂಪುಟದಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅವರು ಕೂಡ ಸಚಿವರಾಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರ ಪುತ್ರ ಸಚಿವರಾಗ್ತಾ ಇದ್ದಾರೆ. ಕುರುಬ ಸಮುದಾಯಕ್ಕೆ 2 ಸಚಿವ ಸ್ಥಾನ ಸಿಕ್ಕಿದೆ. ಒಂದು ಬೈರತಿ ಸುರೇಶ್, ಮತ್ತೊಂದು ಯತೀಂದ್ರ ಸಿದ್ದರಾಮಯ್ಯನವರು ಮತ್ತೊಬ್ರು. ಇವರಿಬ್ಬರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದೆ. ಸೊ ಕುರುಬ ಸಮುದಾಯದಿಂದ 2, ಲಿಂಗಾಯತ ಸಮುದಾಯದಿಂದ 3, ಒಕ್ಕಲಿಗ ಸಮುದಾಯದಿಂದ 2. ಡಿಕೆ ಶಿವಕುಮಾರ್ ಅವರು ಪ್ರಮುಖ, ಮತ್ತೆ ಕೃಷ್ಣ ಬೈರೇಗೌಡರು. ಡಿಕೆಶಿ ಕ್ಯಾಬಿನೆಟ್ ನಲ್ಲಿ ಖಾತೆ ಹಂಚಿಕೆ ಕೂಡ ಬಹುತೇಕ ಫೈನಲ್ ಆಗೋಗಿದೆ. ಪ್ರಿಯಾಂಕ್ ಖರ್ಗೆಗೆ ಗೃಹ ಮತ್ತು ಐಟಿಬಿಟಿ. ಪ್ರಿಯಾಂಕ್ ಖರ್ಗೆ ಅವರಿಗೆ ಮುಂಚೆ ಐಟಿಬಿಟಿ ಸಚಿವರಾಗಿದ್ರು, ಗ್ರಾಮೀಣಾಭಿವೃದ್ಧಿ ಸಚಿವರಾಗಿದ್ರು. ಈಗ ಗೃಹ ಖಾತೆ ಪ್ಲಸ್ ಐಟಿಬಿಟಿ. ಪರಮೇಶ್ವರ್ ಅವರಿಗೆ ಡಿಸಿಎಂ ಪ್ಲಸ್ ಕಂದಾಯ. ಯತೀಂದ್ರಗೆ ನಗರಾಭಿವೃದ್ಧಿ ಮತ್ತು ಹಿಂದುಳಿದ ವರ್ಗ. ಯುಟಿ ಖಾದರ್ ಮತ್ತೆ ಹಳೆ ಖಾತೆನೆ ಆರೋಗ್ಯ ಖಾತೆ ಸಿಕ್ಕಿದೆ. ಈ ಹಿಂದೆ ಕೂಡ ಆರೋಗ್ಯ ಸಚಿವರಾಗಿದ್ದಂಥವರು ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲಿ ಯುಟಿ ಖಾದರ್ ಅವರು. ಸತೀಶ್ ಜಾರಕಿಹೊಳಿಗೆ ಹಳೆ ಖಾತೆನೆ ಲೋಕೋಪಯೋಗಿ ಖಾತೆ ಸಿಗ್ತಾ ಇದೆ. ಸಿದ್ದರಾಮಯ್ಯನವರ ಗೌರ್ಮೆಂಟ್ ಅಲ್ಲಿ ಸಿಕ್ಕಿದೆ. ಈಗ ಡಿಕೆ ಗೌರ್ಮೆಂಟ್ ನಲ್ಲೂ ಕೂಡ. ಕೃಷ್ಣ ಬೈರೇಗೌಡ ಜಿಬಿಎಂ. ಜಾರ್ಜ್ಗೆ ಇಂಧನ ಖಾತೆ, ಹಳೆ ಖಾತೆನೆ. ಈ ಹಿಂದೆನೂ ಕೂಡ ಅದೇ ಖಾತೆ ನಿರ್ವಹಿಸ್ತಾ ಇದ್ರು. ಎಂ.ಬಿ. ಪಾಟೀಲ್ ಅವರಿಗೂ ಕೂಡ ಅಷ್ಟೇ. ಈ ಹಿಂದೆ ಯಾವ ಖಾತೆ ನಿರ್ವಹಿಸ್ತಾ ಇದ್ರು ಅದೇ ಖಾತೆಯನ್ನ ಕೊಡಲಾಗಿದೆ.
ಯತೀಂದ್ರಗೆ ನಗರಾಭಿವೃದ್ಧಿ, ಹಿಂದುಳಿದ ವರ್ಗ. ಇಲ್ಲಿ ಸ್ಪೆಷಲಿ ಕೃಷ್ಣ ಬೈರೇಗೌಡರು ಅವಾಗಲೇ ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನನಗೆ ಈ ಹಿಂದೆ ಇದ್ದಂತ ಕಂದಾಯ ಖಾತೆನೇ ಕೊಟ್ರೆ ಒಳ್ಳೇದು, ಯಾಕೆಂದ್ರೆ ಅದ್ರಲ್ಲಿ ಸಾಕಷ್ಟು ಬದಲಾವಣೆಯನ್ನ ತಂದಿದ್ವಿ, ಅದನ್ನ ಇನ್ನಷ್ಟು ರಿಫಾರ್ಮ್ಸ್ ಮಾಡುವಂತ ನಿಟ್ಟಿನಲ್ಲಿ ಕೊಟ್ರೆ ಒಳ್ಳೇದು ಅಂತ ಹೇಳಿದ್ರು, ಬಹಿರಂಗವಾಗಿ ಹೇಳಿದ್ರು. ಅದನ್ನೇ ಹೈಕಮಾಂಡ್ಗೂ ಕೂಡ ಕೇಳಿದ್ದೇನೆ ಅಂತ ಹೇಳಿದ್ರು. ಬಟ್ ಮಿಸ್ ಆಗಿದೆ ಕಂದಾಯ. ಆದ್ರೆ ಡಿ ಕೆ ಶಿವಕುಮಾರ್ ನಿರ್ವಹಿಸ್ತಾ ಇದ್ದಂತ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೊಡಲಾಗಿದೆ, ಜಿಬಿಎ ಕೊಡಲಾಗಿದೆ. ಅದರ ಜೊತೆಗೆ ಹಣಕಾಸು ಅಂತ ಕೂಡ ಹೇಳಲಾಗ್ತಾ ಇದೆ. ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗಬೇಕು. ಇನ್ನ ರಾಮಲಿಂಗಾರೆಡ್ಡಿ ಅವರಿಗೆ ಹಳೆ ಖಾತೆನೆ, ಸಾರಿಗೆ ಖಾತೆ. ಸತೀಶ್ ಜಾರಕಿಹೊಳಿ ಸೇಮ್ ಲೋಕೋಪಯೋಗಿ. ಕೃಷ್ಣ ಬೈರೇಗೌಡರಿಗೆ ಜಿಬಿಎ ಕೊಡಲಾಗಿರುವಂಥದ್ದು. ಇದರಲ್ಲಿ ಕೆಲವರಿಗೆ 2 3 ಎಲ್ಲ ಕೊಡಲಾಗಿದೆ. ಅದಾದ್ಮೇಲೆ ಮತ್ತೆ ಚೇಂಜ್ ಆಗುತ್ತೆ. ಮೇ ಬಿ ಪೂರ್ಣ ಸಂಪುಟ ಬಂದಂತ ಸಂದರ್ಭದಲ್ಲಿ ಒಬ್ಬೊಬ್ಬರಿಗೆ ಒಂದೊಂದೇ ಖಾತೆ ಸಿಗುವಂತ ಚಾನ್ಸಸ್ ಇದೆ. ಪ್ರಮಾಣ ವಚನದ ಬಳಿಕ ಸಂಜೆ ಕ್ಯಾಬಿನೆಟ್ ಸಭೆ ಇರುತ್ತೆ. ಈಗ 1+13 ಡಿ ಕೆ ಶಿವಕುಮಾರ್ ಪ್ಲಸ್ 13 ಜನ ಶಾಸಕರು ಸಚಿವರಾಗಲಿದ್ದಾರೆ. ಇವತ್ತೇ 2 ಪ್ರಮುಖ ನಿರ್ಧಾರ ಪ್ರಕಟ. ಕೃಷಿ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನ ಪ್ರಕಟ ಮಾಡಲಿದ್ದಾರೆ ಡಿ ಕೆ ಶಿವಕುಮಾರ್. ರೈತರ ಬೋರ್ವೆಲ್ಗಳಿಗೆ ಉಚಿತ ಟಿಸಿ ಅಳವಡಿಕೆನಾ ಅನ್ನುವಂತ ಪ್ರಶ್ನೆ ಇದೆ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಜನಪ್ರಿಯ ಘೋಷಣೆ ಮಾಡುವಂತ ಸಾಧ್ಯತೆ ಕೂಡ ಇದೆ. ಅದೆರಡೂ ಕೂಡ ಅವರ ಫೇವರೆಟ್ ಕ್ಷೇತ್ರಗಳು ಡಿ ಕೆ ಶಿವಕುಮಾರ್ ಅವರು. ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಕ್ಯಾಬಿನೆಟ್ನಲ್ಲಿ ಮಹತ್ವದ 2 ನಿರ್ಧಾರಗಳನ್ನ ಪ್ರಕಟ ಮಾಡುವಂತ ಚಾನ್ಸಸ್. ಡಿ ಕೆ ಶಿವಕುಮಾರ್ ಯಾವುದೇ ಮುಖ್ಯಮಂತ್ರಿಗಳಾಗ್ಲಿ ಬಂದ 24 ಅವರ್ಸ್ ಅಲ್ಲಿ ಜನರು ಮೆಚ್ಚುವಂತ ಆಡಳಿತ ಕೊಡ್ತೀನಿ ಅನ್ನುವಂತ ಒಂದು ಸಂದೇಶ ಕೊಡಬೇಕು ಅಂದ್ರೆ ಯಾವುದಾದ್ರೂ ಒಂದು ಪ್ರಮುಖ ನಿರ್ಧಾರವನ್ನ ಪ್ರಕಟ ಮಾಡಿರ್ತಾರೆ. ನೋಡ್ತಾನೆ ಬರ್ದಿದ್ದೀವಿ. ಅದೇ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಡಿ ಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಬಳಿಕ ಕ್ಯಾಬಿನೆಟ್ ಸಭೆ ಮಾಡಿ ಅಲ್ಲಿ 2 ಪ್ರಮುಖ ನಿರ್ಧಾರಗಳನ್ನ ಕೈಗೊಳ್ಳಬಹುದು ಅಂತ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗೋಣ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪಟೇಲ್ರೆ, 1+13 ಆ 13 ಜನರ ಲಿಸ್ಟ್ ಅನ್ನ ಕೂಡ ತೋರಿಸ್ತಾ ಇದ್ವಿ. ಯಾರ್ಯಾರಿಗೆ ಯಾವ ಖಾತೆ, ಯಾವ ಕಾರಣಕ್ಕೋಸ್ಕರ ಆ ಖಾತೆಗಳು, ಎಲ್ಲದ್ರ ಬಗ್ಗೆ ನೋಡ್ತಾ ಹೋದಾದ್ರೆ ಡೆವಲಪ್ಮೆಂಟ್ಸ್. ಪೃಥ್ವಿರಾಜ್ ಜಾರಕಿಹೊಳಿ ಅಷ್ಟು ಜನ ಸಂಪುಟದಲ್ಲಿ ಸೇರ್ಪಡೆಗೊಂಡಿರ್ತಕ್ಕಂಥವ್ರು ನೋಡಿದರೆ ಯಾವುದೇ ವಿಶಿಷ್ಟ ಮತ್ತು ವಿನೂತನ ಅನ್ನೋದು ಕಾಣ್ತಿಲ್ಲ. ಹೊಸ ಮುಖ ಅಂತ ಹೇಳಿದ್ರೆ ಅದು ಯತೀಂದ್ರ ಅವರು ಕೂಡ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕೋಟದಿಂದ ಎಂಟ್ರಿ ಆಗಿರ್ತಕ್ಕಂಥದ್ದು. ಇನ್ನೊಂದು ಹೊಸ ಮುಖ ಅಂದರೆ ಹಿಂದೆ ಕೂಡ ಮಂತ್ರಿ ಆಗಿದ್ದು ಸ್ಪೀಕರ್ UT ಖಾದರ್ ಎಂಟ್ರಿ ಆಗಿರ್ತಕ್ಕಂಥದ್ದು. ಅದೇ ರೀತಿ ಉಳಿದಂತೆ ಎಲ್ಲ ಕೂಡ ಈ ಹಿಂದಿನ ಸಂಪುಟದಲ್ಲಿ ಇದ್ದಂಥವ್ರು ಇರ್ತಕ್ಕಂಥದ್ದು. ಮತ್ತು ಈ ಸಂಪುಟದಲ್ಲಿ ಒಬ್ಬ ಮಹಿಳೆಯರಿಗೆ ಅವಕಾಶವನ್ನು ಕೊಟ್ಟಿಲ್ಲ, ಬ್ರಾಹ್ಮಣ ಸಮುದಾಯಕ್ಕೆ ಕೋಟಕ್ಕೂ ಅವಕಾಶವನ್ನು ಕೊಟ್ಟಿಲ್ಲ, ಮೈಕ್ರೋ ಕಮ್ಯುನಿಟಿಗೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ, ಅತಿ ಸಣ್ಣ ಹಿಂದುಳಿದ ಜಾತಿಗಳಿಗೂ ಕೂಡ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಇಲ್ಲೂ ಕೂಡ ಮೇಲ್ವರ್ಗದ್ದೇ ಪಾರುಪತ್ಯ ಇರ್ತಕ್ಕಂಥದ್ದು. ಅಲ್ಲಿ ಒಕ್ಕಲಿಗರು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೇರಿದಂತೆ ಕೃಷ್ಣ ಬೈರೇಗೌಡರು ಮತ್ತು ರೆಡ್ಡಿ ಒಕ್ಕಲಿಗಾಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಅವರು ಇರ್ತಕ್ಕಂಥದ್ದು. ಇನ್ನ ಲಿಂಗಾಯತ ಸಮುದಾಯದಿಂದ 3 ಇರ್ತಕ್ಕಂಥದ್ದು. ಒಬ್ಬರು ಈಶ್ವರ ಖಂಡ್ರೆ, MB ಪಾಟೀಲ್ ಮತ್ತು ಶರಣು ಪ್ರಕಾಶ್ ಪಾಟೀಲ್ ಇರ್ತಕ್ಕಂಥದ್ದು. ಡಾಕ್ಟರ್ ಶರಣು ಪ್ರಕಾಶ್ ಪಾಟೀಲ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನೀಲಿಗಣ್ಣಿನ ಹುಡುಗ ಮತ್ತು ಹಾಗಾಗಿ ಅವಕಾಶವನ್ನು ಕೊಡಿಸಿದ್ರು ಅಂತ ಹೇಳ್ತಿರ್ತಕ್ಕಂಥದ್ದು. ಇದರ ನಡುವೆ ಕುರುಬ ಸಮುದಾಯಕ್ಕೆ 2 ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಬೈರತಿ ಸುರೇಶ್ ಮತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇಬ್ಬರು ಕೂಡ ಹಳೆ ಮೈಸೂರು ಭಾಗಕ್ಕೆ ಸೇರಿರ್ತಕ್ಕಂಥವ್ರು. ಇನ್ನು ಮಹಿಳಾ ಕೋಟ ಅಂದರೆ ಮಹಿಳೆಯರು ಒಬ್ಬರನ್ನಾದ್ರೂ ಮಾಡಬೇಕಿತ್ತು, ಅಥವಾ ಯಾರನ್ನೂ ಮಾಡಿಲ್ಲ. ಆದರೆ ದಲಿತ ಕೋಟದಿಂದ 3 ಇರ್ತಕ್ಕಂಥದ್ದು. ಡಾಕ್ಟರ್ G ಪರಮೇಶ್ವರ್ ಇರ್ತಕ್ಕಂಥದ್ದು, ಅವ್ರನ್ನ DCM ಕೂಡ ಆಗ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ KH ಮುನಿಯಪ್ಪನವರು ತಮ್ಮ ಪುತ್ರಿ ರೂಪಾ ಶಶಿಧರ್ ಬದಲು ತಾವೇ ಮಂತ್ರಿ ಆಗಬೇಕು, ನಾನು ಇನ್ನು 2 ವರ್ಷ ಮಾತ್ರ ನಾನು ಸಕ್ರಿಯ ರಾಜಕೀಯದಲ್ಲಿ ಇರ್ತಕ್ಕಂಥದ್ದು ಮತ್ತು ನಾನು ಚುನಾವಣಾ ರಾಜಕೀಯದಿಂದ ನಿವೃತ್ತಿಗೊಳ್ತೀನಿ, ಹಾಗಾಗಿ ನನಗೆ ಕೊಡಬೇಕಂತೇಳಿ ಅಂತಿಮವಾಗಿ ಕಾಡಿಬೇಡಿ ಪಡೆದುಕೊಂಡಿರ್ತಕ್ಕಂಥದ್ದು. ಇನ್ನು ಉಳಿದಂತೆ ಪ್ರಿಯಾಂಕ್ ಖರ್ಗೆ ಅವರ ತಂದೆ ಆಬ್ವಿಯಸ್ಲಿ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಕೋಟ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಹಿಂದಿನ ಸಂಪುಟದಲ್ಲೇ ಇರ್ತಕ್ಕಂಥವ್ರು ಬಹುತೇಕ ಎಲ್ಲರೂ ಇರ್ತಕ್ಕಂಥದ್ದು. ಇನ್ನ ಕೊನೆಗಳಿಗೆ ಶರಣು ಪ್ರಕಾಶ್ ಪಾಟೀಲ್ ರವರು ಎಂಟ್ರಿ ಆಗಿರ್ತಕ್ಕಂಥದ್ದು ಮತ್ತು ಬೈರತಿ ಸುರೇಶ್ ರವರು ಎಂಟ್ರಿ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ಮಂತ್ರಿ ಪಟ್ಟಿಯಲ್ಲಿ ಎಲ್ಲೊಂದು ಕಡೆ BK ಹರಿಪ್ರಸಾದ್ ರವರಿದ್ರು. ಹರಿಪ್ರಸಾದ್ ರವ್ರನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆಗೆ ನೇಮಕ ಮಾಡಲಿಕ್ಕೆ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು. ಇವತ್ತು ಸಂಜೆ ಒಳಗಡೆ ಅಧಿಕೃತ ಘೋಷಣೆ ಆಗುತ್ತೆ. ಹಾಗಾಗಿ ಹರಿಪ್ರಸಾದ್ ಹೆಸರನ್ನ ಕೈ ಬಿಟ್ಟಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಇಲ್ಲಿ ಅಲ್ಪಸಂಖ್ಯಾತ ಕೋಟದಿಂದ ಕೇವಲ UT ಖಾದರ್ ಒಬ್ಬರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು. ಯಾಕಂತಂದ್ರೆ ರೇಸ್ನಲ್ಲಿ NA ಹ್ಯಾರಿಸ್ ಇದ್ರು. NA ಹ್ಯಾರಿಸ್ ಡಿ ಕೆ ಶಿವಕುಮಾರ್ ಅತ್ಯಾಪ್ತ ಬಳಗದಲ್ಲಿದ್ದಂಥವ್ರು. ಅವರು ಕೂಡ ಈ ಒಂದು ಮೊದಲ ಬಾರಿಯ ಪ್ರಮಾಣ ವಚನದಲ್ಲಿ ಅವಕಾಶ ಸಿಕ್ಕಿಲ್ಲ. ಮತ್ತೊಂದು ಕಡೆ ತನ್ವೀರ್ ಶೆಟ್ಟಿ ಹೆಸರಿತ್ತು, ರಿಜ್ವಾನ್ ಅರ್ಷದ್ ರವರ ಹೆಸರಿತ್ತು, MA
ಸಲೀಂ ಅಹಮದ್ ರವರ ಹೆಸರಿತ್ತು, ಯಾರು ಕೂಡ ಎಂಟ್ರಿ ಆಗಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಇನ್ನು ಇಲ್ಲಿ ಪ್ರಮುಖವಾಗಿ ಎಲ್ಲ ಒಂದು ಕಡೆ ಪರಮೇಶ್ವರ್ ಅವರಿಗೆ DCM ಹುದ್ದೆಯನ್ನು ಕೊಡುವ ಮುಖಾಂತರ ಎಲ್ಲ ಒಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಪುತ್ರ ಪ್ರಿಯಾಂಕ್ ಖರ್ಗೆ ಅವರನ್ನ DCM ಮಾಡಬೇಕಂತೇಳಿ ಕನಸು ಕಂಡಿದ್ರು. ಆ ಕನಸು ಪರಮೇಶ್ವರ್ ಮುಖಾಂತರ ಭಗ್ನ ಆಗಿರ್ತಕ್ಕಂಥದ್ದು ಇಲ್ಲಿ ಕಾಣಬಹುದು. ಇನ್ನು ಕೃಷ್ಣ ಬೈರೇಗೌಡರು ನಿರೀಕ್ಷೆಯಂತೆ ಅವರು ಮಂತ್ರಿ ಆಗಿರ್ತಕ್ಕಂಥದ್ದು. ಈ ಹಿಂದಿನ ಕಂದಾಯ ಸಚಿವರಾಗಿದ್ದಾಗ ಒಳ್ಳೆ ಗುಡ್ ಪರ್ಫಾರ್ಮೆನ್ಸ್ ಅಂತೇಳಿ ಸ್ವತಃ ಹೈಕಮಾಂಡ್ ಕೂಡ ಹೇಳಿತ್ತು. ಹಾಗಾಗಿ ಕೃಷ್ಣ ಬೈರೇಗೌಡರು ಕೂಡ ಎಂಟ್ರಿ ಆಗಿರ್ತಕ್ಕಂಥದ್ದು. ಇನ್ನು ಮರಾಠ ಸಮುದಾಯಕ್ಕೂ ಕೂಡ ಅವಕಾಶ ಕೊಟ್ಟಿಲ್ಲ. ಅದು ಸಂತೋಷ್ ಲಾಡ್ ಇರ್ಬೋದು, ಶ್ರೀನಿವಾಸ್ ಮಾನೆ ಇರುವಂಥದ್ದು, ಇವ್ರಿಗೂ ಕೂಡ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಇನ್ನು ಎಂದಿನಂತೆ ರಾಮಲಿಂಗಾರೆಡ್ಡಿ ಅವರು ಕೂಡ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅದು GBA ಎಲೆಕ್ಷನ್ ಕಾರಣಕ್ಕಾಗಿ ರಾಮಲಿಂಗಾರೆಡ್ಡಿ ಅವರಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಅವರಿಗೆ ಯಾವ ಖಾತೆ ಕೊಡ್ತಾರೆ ಅಂತ ಕೂಡ ಸದ್ಯದ ಕುತೂಹಲ ಅಂತ ಹೇಳಲಾಗ್ತಿದೆ. ಆದರೆ GBA ಖಾತೆ ಕೃಷ್ಣ ಬೈರೇಗೌಡರ ಹೆಗಲಿ ಹೋಗೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆ ಮುಖಾಂತರ ಅವರಿಗೆ ಹಣಕಾಸು ಖಾತೆಯನ್ನು ನಿರ್ವಹಣೆ ಮಾಡುವ ಜವಾಬ್ದಾರಿ ಕೂಡ ಕೊಡಲಾಗುತ್ತದೆ ಎಂಬ ಮಾತು ಕೂಡ ಕೇಳಿ ಬಂದಿರತಕ್ಕಂಥದ್ದು. ಇನ್ನು ಕೃಷ್ಣ ಬೈರೇಗೌಡರ ಪ್ರೀತಿಯ ಕಂದಾಯ ಖಾತೆಯನ್ನು ಡಾಕ್ಟರ್ G ಪರಮೇಶ್ವರ್ ಅವರಿಗೆ ಕೊಡುವ ಸಾಧ್ಯತೆ ಇರತಕ್ಕಂಥದ್ದು ಇಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಇವತ್ತು ಸಂಜೆ 4:05 ಪ್ರಮಾಣ ವಚನ ಕಾರ್ಯಕ್ರಮ ಇರತಕ್ಕಂಥದ್ದು. ಈಗಾಗಲೇ ನಿಯೋಜಿತ ಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮ ಸಂಪುಟದಲ್ಲಿ ಯಾರೆಲ್ಲ ಪ್ರಮಾಣ ವಚನ ಸ್ವೀಕರಿಸ್ತಾರೆ ಎಲ್ಲರಿಗೂ ಕೂಡ ಸುಮಾರು 13 ಜನ ಸಂಪುಟಕ್ಕೆ ಸೇರ್ಪಡೆ ಆಗ್ತಕ್ಕಂಥ ಎಲ್ಲ ಶಾಸಕರುಗಳಿಗೆ ಕರೆ ಮಾಡಿ ಇನ್ವೈಟ್ ಮಾಡಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಎಲ್ಲ ನಾಯಕರುಗಳ ಮನೆಗೂ ಕೂಡ ಎಡತಾಗ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಭಾರತೀಯ ಜನತಾ ಪಕ್ಷದ ನಾಯಕ ಆಗಿರ್ತಕ್ಕಂಥ ಯಡಿಯೂರಪ್ಪನವರ ನಿವಾಸಕ್ಕೆ ಹೋಗಿ ಅವರ ಆಶೀರ್ವಾದನ ಪಡೆದಿರ್ತಕ್ಕಂಥದ್ದು. ಮೂಲಗಳ ಪ್ರಕಾರ ದೇವೇಗೌಡರ ನಿವಾಸಕ್ಕೂ ಕೂಡ ಭೇಟಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಿ ಕೂಡ ಹೇಳ್ತಿರ್ತಕ್ಕಂಥದ್ದು. ಒಟ್ಟಾರೆ ಈ ಸಂಪುಟದಲ್ಲಿ ನೋಡಿದ್ರೆ ಎಲ್ಲೊಂದು ಕಡೆ ಕಾಂಬಿನೇಷನ್ ಸ್ವಲ್ಪ ಅಂದರೆ ಜಾತಿ ಕಾಂಬಿನೇಷನ್ ನೋಡಿದರೆ ಎಲ್ಲೊಂದು ಕಡೆ ಸಣ್ಣ ಸಣ್ಣ ಕಮ್ಯುನಿಟಿಗಳಿಗೆ, ಮೈಕ್ರೋ ಕಮ್ಯುನಿಟಿಗೆ ಅವಕಾಶವನ್ನು ಕೊಟ್ಟಿಲ್ಲ. ಮತ್ತೊಂದು ಕಡೆ ಬ್ರಾಹ್ಮಣ ಸಮುದಾಯಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿಲ್ಲ. ಈಗಾಗಲೇ ಜೈನ ಸಮುದಾಯಕ್ಕೂ ಕೂಡ ಅವಕಾಶವನ್ನು ಕೂಡ ಕೊಟ್ಟಿಲ್ಲ. ಜೊತೆಗೆ ಈ ಹಿಂದಿನ ಸಂಪುಟದಲ್ಲಿ ಇದ್ದಂಥವ್ರಿಗೆ ಕೊಡೋ ಮುಖಾಂತರ ಈ ಸಂಪುಟ ಏನು ವಿಶಿಷ್ಟ, ವಿನೂತನ, ವಿಭಿನ್ನ ಅನ್ನೋದು ಏನೂ ಇಲ್ಲ. ಹಳೆಯ ನಿಲಯದ ಕಲಾವಿದರೇ ಇಲ್ಲಿ ಮತ್ತೆ ಮಂತ್ರಿ ಸ್ಥಾನವನ್ನು ಪಡೆಯುವಲ್ಲಿ ಸಕ್ಸಸ್ ಆಗಿರ್ತಕ್ಕಂಥದ್ದು. ಆ ಮುಖಾಂತರ ಹಳೆಯ ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಯಾರೆಲ್ಲ ಇದ್ರು ಅವರೇ ಬಹುತೇಕ ಇಲ್ಲಿ ಇನ್ನಾಗಿರ್ತಾರೆ. ಅದರಲ್ಲಿ ನಾನು ಹೇಳಿದಂಗೆ ಇನ್ನು ಸ್ಪೀಕರ್ ಇದ್ದಂಥವರು ಮಿನಿಸ್ಟರ್ ಆಗಿದ್ದಾರೆ, MLC ಇದ್ದಂಥ ಯತೀಂದ್ರ CM ಆಗಿದ್ದಂಥ ಸಿದ್ದರಾಮಯ್ಯನವರ ಕೋಟದಡಿ ಅವರ ಪುತ್ರ ಯತೀಂದ್ರ ಅವರು ಇನ್ನಾಗಿರ್ತಕ್ಕಂಥದ್ದು. ಹಾಗಾಗಿ ಇದೊಂಥರ ವಿಶಿಷ್ಟವಾದ ವಿನೂತನ ವಿಭಿನ್ನವಾದ ಹೊಸ ಸಂಪುಟ, ಹೊಸ ಮುಖ, ಎಲ್ಲ ಅದೇ ಮುಖಗಳು. ಅಂದ್ರೆ ಡ್ರೈವರ್ ಸೇಮು, ಗಾಡಿ ಮಾತ್ರ ಚೇಂಜ್ ಆಗ್ತದೆ, ಇಲಾಖೆಗಳು ಮಾತ್ರ ಚೇಂಜ್ ಆಗ್ತಾ ಇರುವಂತದ್ದು. ಹಾಗೆ ಪ್ರಮುಖವಾಗಿ ನೋಡೋದಾದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಗೃಹ ಖಾತೆ ಪರ್ಟಿಕ್ಯುಲರ್ಲಿ ಬೇಕು ಅಂತಾನೆ ಕೊಟ್ಟಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮತ್ತು ಒಂದ್ ಕಡೆ ನನಗೆ ಗೃಹ ಇಲಾಖೆ ಎಲ್ಲ ಸಾಕಪ್ಪ, ಇದಕ್ಕೆ ಬರೀ ಬರೋದು ಅಲ್ಲೊಂದು ಸಲ್ಯೂಟ್ ತಗೊಂಡು ಹೋಗೋದು ಅನ್ನುವಂಥ ರೀತಿಯಲ್ಲಿ ಪರಮೇಶ್ವರ್ ಅವರು ಸಾಕಷ್ಟು ಬಾರಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ರು. ಸೊ ಹೀಗಾಗಿ ಒಂದು ಮಹತ್ವದ ಖಾತೆ, ಬಟ್ ಆ ಖಾತೆನೇ ಬೇಕು ಅಂತ ನಾನು ಹೈಕಮಾಂಡ್ ಬಳಿ ಕೇಳಿದ್ದೆ ಅಂತಲೂ ಕೂಡ ಕೃಷ್ಣ ಬೈರೇಗೌಡರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಮಾತನಾಡ್ತಾ ಇದ್ರು. ಅವ್ರಿಗೂ GBA ಅಂತ ಒಂದು ಪ್ರಮುಖ ಖಾತೆಯನ್ನ ಕೊಡಲಾಗಿದೆ. ಈ ಖಾತೆಗಳು ಪರ್ಟಿಕ್ಯುಲರ್ಲಿ ಕೊಟ್ಟಿರುವಂತದ್ದನ್ನ ನೋಡ್ತಾ ಇದ್ರೆ ಇಂಟೆನ್ಷನಲಿ ಏನೋ ಒಂದು ಬದಲಾವಣೆ ತರಬಹುದು ಅನ್ನುವಂಥ DK ಶಿವಕುಮಾರ್ ಇಂಟೆನ್ಷನ್ ಇದ್ದಂತಾನೆ ಕಾಣಿಸ್ತಾ ಇದೆಯಾ ಹೇಗೆ? ಪೃಥ್ವಿ, ಇದು ಸಂಭಾವ್ಯ ಪಟ್ಟಿ. ಇನ್ನೂ ಕೂಡ ಖಾತೆಗಳ ಹಂಚಿಕೆ ಆಗಿಲ್ಲ. ಖಾತೆಗಳ ಹಂಚಿಕೆಯನ್ನು ಕೂಡ ಹೈಕಮಾಂಡೇ ಇವತ್ತು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಇವತ್ತು ಸಂಜೆ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಆಲ್ಮೋಸ್ಟ್ ಈಗ ಡಿಸೈಡ್ ಆಗಿರ್ತಕ್ಕಂಥ ಇದು ಸಂಭವನೀಯ ಪಟ್ಟಿ ಆಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಗೃಹ ಇಲಾಖೆ ನನಗೆ ಬೇಡ ಅಂತೇಳಿ ಪರಮೇಶ್ವರ್ ಪದೇ ಹೇಳಿದರು. ಹಾಗಾಗಿ ಕಂದಾಯ ಇಲಾಖೆನವರಿಗೆ ಕೊಡಲಾಗುತ್ತೆ ಅಂತ ಹೇಳ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಕಂದಾಯ ಇಲಾಖೆಯಲ್ಲಿ ಬಹಳಷ್ಟು ಸುಧಾರಣೆ ತಂದಂಥ ಕೃಷ್ಣ ಬೈರೇಗೌಡರು ಒಂದಷ್ಟು ಕೆಲಸಗಳು 3-4 ಕೆಲಸಗಳು ಬಾಕಿ ಇದಾವೆ, ಹಾಗಾಗಿ ಕೊಟ್ಟರೆ ನಾನು ಕಂದಾಯ ಇಲಾಖೆಯನ್ನು ಕೊಡಿ ಅಂತೇಳಿ ರಿಕ್ವೆಸ್ಟ್ ಮಾಡಿದರು. ಹಾಗಾಗಿ ಎಲ್ಲೊಂದು ಕಡೆ ಅವರಿಗೆ ಬೆಂಗಳೂರು ನಗರ ಕೊಡ್ತಿದ್ದಾರೆ ಅಂತ ಹೇಳಲಾಗ್ತದೆ. ಯಾಕಂದ್ರೆ ಬೆಂಗಳೂರು ನಗರಾಭಿವೃದ್ಧಿಗೆ ಒಂದಷ್ಟು ಆಕ್ಟಿವ್ ಇರ್ತಕ್ಕಂಥವ್ರು ಬೇಕು, ಒಂದಷ್ಟು ಯುವಕರು ಬೇಕಾಗಿರ್ತಕ್ಕಂಥದ್ದು, ಒಂದಷ್ಟು ಭಾಷೆ ಗೊತ್ತಿರುವಂಥವ್ರು ಬೇಕಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಕೃಷ್ಣ ಬೈರೇಗೌಡರನ್ನ GBA ಇನ್ಚಾರ್ಜ್ ಮಾಡಿದ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ. ಆದ್ರೂ ಕೂಡ GBA ಅಂದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಇದ್ರೂ ಕೂಡ ನಿಮಗೆ GBA ಕಂಟ್ರೋಲ್ಡ್ ಬೈ ಮುಖ್ಯಮಂತ್ರಿ. ಅಲ್ಲಿ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಉಪಾಧ್ಯಕ್ಷರಾಗಿರ್ತಾರೆ ಮತ್ತು ಮುಖ್ಯಮಂತ್ರಿಗಳು ಅಧ್ಯಕ್ಷರಾಗಿರ್ತಾರೆ. ನಿಮಗೆ GBA ಚುನಾವಣೆ ಆದ್ರೂ ಕೂಡ ಇಡೀ ಕಂಟ್ರೋಲ್ ಮಾತ್ರ ಅದು ಮುಖ್ಯಮಂತ್ರಿ ಕೈಯಲ್ಲೇ ಇರುತ್ತೆ. ಇದೊಂಥರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಎಂಬ ಸ್ಥಿತಿ ನಿರ್ಮಾಣ ಆಗೋ ಸಾಧ್ಯತೆ ಇರತಕ್ಕಂಥದ್ದು. ಜೊತೆಗೆ ಹಣಕಾಸು ಖಾತೆಯನ್ನು ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ಕರ್ನಾಟಕದ GST ಕೌನ್ಸಿಲ್ ಮೀಟಿಂಗ್ ಅನ್ನ ಸ್ವತಃ ಕೃಷ್ಣ ಬೈರೇಗೌಡರು ಅಟೆಂಡ್ ಆಗ್ತಿದ್ರು. ಕಳೆದ ಅಷ್ಟು ಸಭೆಗಳಿಗೆ ಕೂಡ ಕೃಷ್ಣ ಬೈರೇಗೌಡರನ್ನೇ ಈ ಹಿಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ನೇಮಕ ಮಾಡಿದ್ರು. ಹಾಗಾಗಿ ಒಂದಷ್ಟು ಹಣಕಾಸಿನ ಅರಿವು ಇರತಕ್ಕಂಥದ್ದು ಮತ್ತು ನಾಲೆಡ್ಜ್ ಇರೋ ಕಾರಣಕ್ಕಾಗಿ GST ಬಗ್ಗೆ ಒಂದಷ್ಟು ನಾಲೆಡ್ಜ್ ಇರೋ ಕಾರಣಕ್ಕಾಗಿ ಇಲ್ಲೊಂದು ಕಡೆ ಕೃಷ್ಣ ಬೈರೇಗೌಡರವರಿಗೆ ಇದು ಹಣಕಾಸು ಖಾತೆಯನ್ನು ಕೊಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದರೆ ಸಾಮಾನ್ಯವಾಗಿ ಹಣಕಾಸು ಖಾತೆಯನ್ನ ಮುಖ್ಯಮಂತ್ರಿಗಳು ಆದಂಥವ್ರು ತಾವೇ ಇಟ್ಕೊಳ್ತಾರೆ. ಆದರೆ ಕೊನೆಗಳಿಗೆಯಲ್ಲಿ ಇದು ಬದಲಾಗುವ ಸಾಧ್ಯತೆ ಕೂಡ ಇರ್ತಕ್ಕಂಥದ್ದು. ಆದರೆ ಈ ಪಟ್ಟಿಯನ್ನು ನೋಡ್ತಾ ಹೇಳಿದ್ರೆ ಹಳೆಯ ಪಟ್ಟಿ ಇರ್ತಕ್ಕಂಥದ್ದು. ನೀವು ನಿನ್ನೆ ಓಲ್ಡ್ ಬಾಟಲ್ ಅನ್ನು ಕರೆಯೋ ರೀತಿಯಲ್ಲಿ ಇದೊಂಥರ ಹಳೆ ಬಾಟ್ಲಿಗೆ ಹೊಸ ಮದ್ಯವನ್ನು ತುಂಬಿಸಿದಂತೆ ಇರುವಂಥದ್ದು ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಪೃಥ್ವಿ, ಓಕೆ, ಹಾಗೆ ಸಂಪರ್ಕದಲ್ಲಿ